ನಮಸ್ಕಾರ ಎಲ್ಲರಿಗೂ. ಇವತ್ತು ಇದ್ಕಿದ ಬೇಳೆ ಮಸಪ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಕೂಡ ಆಗೋಗುತ್ತೆ. ಇದಕ್ಕೆ ನಾನು ಮೊಸಪ್ಗೆ 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ಕು, ಮೆಂತ್ಯ, ಸಬ್ಸಿಗೆ ಸೊಪ್ಪು, 2 ಈರುಳ್ಳಿ, 2 ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ, 3 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಸೊಪ್ಪು ಬೆಂದಿದೆ, ಸ್ವಲ್ಪ ತೆಂಗಿನಕಾಯಿ ತುರಿ, ಸೊಪ್ಪು ಬೆಂದಿರೋ ಸೊಪ್ಪನ್ನು ಹಾಕಿ ಮಿಕ್ಸಿಲಿ ರುಬ್ಕೋಬೇಕು. ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈ ರೀತಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ, ಕರಿಬೇವು ಸೊಪ್ಪು ಸ್ವಲ್ಪ, ಈರುಳ್ಳಿ, ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ಇಲ್ಲಿ 1 ಬಟ್ಲು ನಾನು ಇದ್ಕಿದ ಅವರೆಬೇಳೆ ತಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕೂಡ ಒಂದು 10 ನಿಮಿಷ ಸ್ವಲ್ಪ ಅವರೆಬೇಳೆ ಬೇಯೋವರೆಗೂ ಬೇಯಿಸ್ಕೋಬೇಕು. ಈಗ ಅವರೆಬೇಳೆ ಬೆಂದಿದೆ. ಅವಾಗೇ ರುಬ್ಬಿಟ್ಟಿರುವ ಮಸಪ್ಪನ್ನು ಹಾಕಿ ಮಿಕ್ಸ್ ಮಾಡಿ 1 ಕುದಿ ಕುದ್ದ ನಂತರ ಸ್ವಲ್ಪ ಸಾಂಬಾರು ಪೌಡ್ರು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಬೇಕಾದರೆ. ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ. ತುಂಬ ಸಿಂಪಲ್ ಟೇಸ್ಟಿ ಇದ್ಕಿದ ಅವರೆಬೇಳೆ ಮಸಪ್ ಸಾಂಬಾರು ರೆಡಿ. ಇದಕ್ಕೆ ಬಿಸಿ ಬಿಸಿಯಾದ ಮುದ್ದೆ, ಬೆಣ್ಣೆ ಜೊತೆಗೆ ಸೂಪರ್ ಟೇಸ್ಟಿ ಕಾಂಬಿನೇಷನ್. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಅವರೆಬೇಳೆ ಸೀಸನ್ನಲ್ಲಿ ನಾವು ಮಸಪ್ ಸಾಂಬಾರು ಮಾಡಿಲ್ಲ ಅಂದರೆ ಹೇಗೆ? ಇದೊಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.